ಹಾಯ್ ಗಾಯ್ಸ್, ಎಲ್ಲರಿಗೂ ನನ್ನ ಹೆಸರು ಕುಶಾಲ್ ಗೌಡ ಅಂತ. ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡೋಣ ಅಂದ್ಕೊಂಡಿದ್ದೀನಿ. ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡೋಕ್ಕೆ. ಅದು ಫಸ್ಟ್ ಟೈಮ್ ಎಲ್ಲ ವ್ಲಾಗ್ ಮಾಡ್ತಾ ಇರೋದು. ಒಂದು ಸ್ವಲ್ಪ ನರ್ವಸ್ ಆಗಿದ್ದೀನಿ. ಹೋಗ್ತಾ ಸರ್ ಹೋಗ್ತೀನಿ ಅಂದ್ಕೊಂಡಿದ್ದೀನಿ. ಎಸ್ ಗಾಯ್ಸ್, ನನಗೇನು ಹೇಳಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಇವತ್ತಿಂದು ಏನು ವ್ಲಾಗ್ ಮಾಡೋಣ ಅಂದರೆ ರಿಯಾಕ್ಷನ್ ವಿಡಿಯೋ. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಎಲ್ಲರೂ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ನಾನು ಕ್ಯಾಮ್ರಾ ಇಟ್ಕೊಂಡು ಹೋದ್ರೆ ಪಬ್ಲಿಕಲ್ಲಿ, ಮತ್ತು ಕಾಲೇಜಲ್ಲಾಗಿರಲಿ ಮನೆಯಲ್ಲಾಗಿರಲಿ. ನಾನು ವ್ಲಾಗ್ ಮಾಡ್ತಾ ಇರೋದು ಯಾರಿಗೂ ಗೊತ್ತಿಲ್ಲ. ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವ್ಲಾಗ್ಸ್ನ. ನೋಡೋಣ ಎಲ್ಲ ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂತ. ದಯವಿಟ್ಟು ಹೊಸ್ದಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನೇ ತಪ್ಪಾದರೂ ಕ್ಷಮಿಸಿ, ಗೊತ್ತಿಲ್ಲ ನನಗೆ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಇಟ್ಸ್ ಗೆಟ್ ಇನ್. ಅಮ್ಮ, ಹೌ ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅದು ಬಿಡು. ಏನಿಲ್ಲ, ಕತ್ಲೆ ಗುಹೆಯಲ್ಲಿ ಏನು ಕೆಲಸ ಮಾಡ್ತೀಯ? ಅಮ್ಮ, ಇನ್ಮೇಲಿಂದ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದ್ದೀನಿ. ಏಯ್ ನೋಡಿ, ಇಲ್ಲಿ ಕ್ಯಾಮ್ರಾ ನೋಡು. ಏನ್ ಕ್ಯಾಮ್ರಾ ನೋಡ್ಲಿ? Emotional, damn it! ಮೊಬೈಲ್ ಕ್ಯಾಮ್ರಾ ತರದ ಮೊಬೈಲ್ ತರದೆ ಬಾಯ್ತಾ ಸ್ಟಾರ್ಟ್ ಮಾಡೋಣ ಅಂದ್ರೆ ಮೊಬೈಲ್ ಹಿಡ್ಕೊಂಡ್ ತಡಿ. ಬಿಸ್ನಿಗೆ ತಂದ್ಕೊಡೋ, ನಿಂಬೆಹಣ್ಣು ತಂದ್ಕೊಡೋ, ಕುಡಿಯೋಣ ಅಂತ ನಾನಂದ್ರೆ ನನ್ನಿಂದ ಮುಂದೆ ಬಾಲ ಓಡಾಡ್ದಂಗ್ ಓಡಾಡ್ತಾನೆ. ಗಾಯ್ಸ್, ನಮ್ಮ ಹಿಂಗೇನೆ ಬಾಲ ಹಿಂಗೆ ಓಡಾಡೋದು ಹಾಕೊಂಡು. ಎದಾಗಿಂದ 5 ಗಂಟೆ ಎದ್ದಾಗಿಂದ ಏ ಬೈಯದ್ ನಿಲ್ಸಮ್ಮ, ಸಾಕು, ವಿಡಿಯೋ ಮಾಡ್ತಾ ಇದ್ದೀನಿ. ಬರೀ ಬೈತಾನೆ ಇರು. ಎದ್ದಾಗಿಂದ ಓದ್ಕೊಂಡು ಸ್ನಾನ ಮಾಡಿ ಈಗ ಬಂದಿದ್ದಿ. ಗೈಸ್, ನಾನು 5 ಗಂಟೆಗೆ ಎದ್ದೇಳ್ತೀನಿ ಓದ್ಕೊಬೇಕು ಅಂತ. ಎದ್ದೇಳ್ತೀನಿ, ಅದರಲ್ಲಿ 3/4 ಅವರ್ ಬರೀ ನಿದ್ದೆನೇ ಮಾಡ್ತೀನಿ. 1/4 ಗಂಟೆ ಮಾತ್ರ ಓದ್ಕೊಳ್ತೀನಿ. ನಾನಾ? ಹಾಂ, ತಿನ್ನು ಹೇಳ್ತೀನಿ. ಅಯ್ಯೋ, ನಮ್ಮಪ್ಪ ತಂದು ಕೊಡ್ತಾರ, ತಿಂತಾ ಇರು, ದಪ್ಪ ಆಯ್ತಾ ಇರು. ಬಿಡಮ್ಮ, ಆಯ್ತು. ಒಂದು ವ್ಲಾಗ್ ಮಾಡ್ತಾ ಇದೀನಿ, ಯಾಕೆ ಬೈತೀಯ ದಿವಸ ಬೈದಂಗೆ? ಇವತ್ತು ನಾನು ಹೊಸ್ದಾಗ ಸ್ಟಾರ್ಟ್ ಮಾಡಿದೀನಿ, ಖುಷಿ ಪಡಮ್ಮ. ಏನ್ ಕತ್ಲೆ ಕೋಣಲ್ಲಿ ಏನ್ ಮಾಡ್ತಪ್ಪ? ಇದು ಒಂದು ಲೈಟ್ ಹಾಕೊಂಬಿಟ್ಟು ಹಾಗೆ ಮಾಡ್ಕೋ. ಪಾಪ ಸೀದೋಗ್ಬಿಟ್ಟ. ಸಣ್ಣ ಆಗ್ತಾ ಇದೀನಮ್ಮ. ನಿನ್ನೆ ಬಿಸಿನೀರು ಕಾಯಿಸಿದೀನಿ, ನೋಡವ ತಾಯಿಯಲ್ಲಿ. ಓ, ಏನು ಹೆಲ್ಪೇ ಮಾಡಲ್ಲ ನಾನು. ಏನು? ಅಲ್ಲೊಂದೆರಡು ಈರುಳ್ಳಿ ಹಚ್ಚು, ಅಲ್ಲೊಂದು ಟೊಮೊಟೊ ಹಚ್ಚು. ಏನ್ ವಿಡಿಯೋ ಮಾಡ್ತಾ ಇದೀನಿ ಅಂತ ಫುಲ್ಲು. ಒಳ್ಳೆ ಚೆನ್ನಾಗಿತ್ತು. ವಿಡಿಯೋ ಮಾಡ್ತೀಯ ಅಂತ ನಾನು ನೋಡ್ಕೊಂಡು. ಆಯ್ತು ಬಿಡಿ. ಏನ್ ಮಾಡ್ತಾ ಇದ್ದೀರಾ? ತಿಂಡಿನಾ? ಏನಾದ್ರೂ ತಿನ್ನೋಂಥದ್ದು ಮಾಡಿ. ಅಲ್ಲ, ಏನಾದ್ರೂ ತಿನ್ನೋಂಥದ್ದು ಮಾಡಿ ಎಂದೆ. ಟೊಮೊಟೊ ಈರುಳ್ಳಿ ಎಲ್ಲನಾ ಇಲ್ಲ, ನಿನ್ಗೆ ಈರುಳ್ಳಿ ಸಂಗೆ ಸಿಪ್ಪೆ ಸುಳಿದನೆ ಹೆಚ್ಚಿಕೊಡ್ತೀನಿ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಬೀಜನೂ ಸೇರ್ಸಾಕ್ತೀನಿ ನಮ್ಮ ಕುಡಿ. ತಾಳಿ, ನಮ್ಮಮ್ಮ ಆಲ್ರೆಡಿ ನೆಲ ಒರ್ಸಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟವ್ರೆ. ಹಾಂ, ಪೆನೈಲ್ ಕೈಯು ಪೆನೈಲ್ ಹಾಕೊಂಡಿದ್ದೀನಿ ಅಲ್ಲಿ. ಓಕೆ ಓಕೆ ಓಕೆ. ತಲೆ ಎಲ್ಲ ಕೆಂಚ್ಗಾಕ್ ಕೂತಾರೆ. ಬಂದಕ್ಷಣ ಜಿಮ್ಮಿಂದ ತಲೆಗೆ ಎಣ್ಣೆ ಹಾಕ್ಸ್ಕೊಳ್ಳೋಣ. ಇಲ್ಲ, ಅದು ರಾತ್ರಿ ಹೋಗ್ಬಿಡ್ತಾನೆ. ಸೋದ್ರ ಮಾಡ್ತಿದ್ರು ರಾತ್ರಿ ಹೊತ್ತು ಎಣ್ಣೆ ಹಾಕ್ಸ್ಕೊಂಡ್ರೆ ಶತ್ರು ಹತ್ರ ಅಂತೆ.
ಇರೋಣ ಮಾವ ನಮಗೆ ಒಬ್ಬನೇ ಅಣ್ಣ ನಮಗೆ ಆಗ್ಬಿಟ್ಟನು. ನಮಗೆಲ್ಲ ಸಹಜನ ಅವರ ಮಾವದಿರೋದು. ಅದಕ್ಕೆ ಹೇಳಿದ್ದು ನಾನು ಒಬ್ಬನೇ ಅಣ್ಣ ನಿಮ್ಗೆ ಒಬ್ಬನೇ ಮಾವ ಇರೋದು. ಏನು ಗೊತ್ತಾ, ಕಾಲೇಜ್ಗೆ ಹಾಕಿ ಕಳಿಸ್ಬಿಡು. ಹಾಕೊಂಡೋಗು. ನನಗೂ ನಮ್ಮ ಅಮ್ಮ ಹಂಗೆ ಆಗ್ತಿದ್ದು. ಅದು ನಿಮ್ಮ ಕಾಲ. ನಮ್ಮ ಕಾಲ ಅಂದ್ರೆ ನನಗೆ 100 ಕಾಲ ಆಗದ. ನನ್ನ ಮಮ್ಮಿ ಅಪ್ಪ ಈರುಳ್ಳಿ ಸಿಪ್ಪೆ ಸುರಿದ್ರೆ ಇಷ್ಟೊಂದು ಕಣ್ಣೀರು ಬರ್ತದೆ. ಕಣ್ಣೆಲ್ಲ ಉರಿತಾ ಇದ್ ನನಗೆ. ಜೀವನ ಆಗ್ಲೇ ಆಗೋಯ್ತು. ಈ ಕಡೆ ಬಾ, ಆ ಕಡೆ ಹೋಗು. ಕೆಲಸ ಮಾಡ್ಕೊಡ್ತಿರೋದು ದುಡ್ಡು ಈ ಸೈಡ್ ಹೋಗು ಆ ಸೈಡ್ ಹೋಗು ಅಂತಾರೆ ನಮ್ಮಮ್ಮ. ನನ್ನ ಮಗ ಬೇಕಿಗೆ ಆಲಿಕ್ಕೆ ತೆಗಿಕೊಂಡು ನೀರ ಮಳ್ಳ ನೀರ್ನ ಬೇಕಿಗೆ ಬಿಸಿ ಆಲಿಕ್ಕಿದೆ ಕುಡಿಯೋದು. ಹಂಗೆ ನನಗೆ ಆರ್ಸ್ಕೊಂಡು ಕುಡಿಬೇಕಪ್ಪ. ಹಂಗಾರೆ ನಿಂಗೆ ಬೆಕ್ಕಾ? ಬೇಕಿ ನಾನು ಹಂಗೆ ಸ್ವಲ್ಪ ಅಮ್ಮ ನಾನು ಬೆಕ್ಕು. ಬೇಕಿ ಮುದಿ. ನಾನು ಬೆಕ್ಕಲ್ಲಮ್ಮ, ಟೈಗರ್ ಟೈಗರು. ಈಗ ಅಮ್ಮ ಇನ್ನು ಹೆಂಗಿರ್ಬೇಕು? ಹಾ, ಟೈಗರ್ ಅಮ್ಮ, ಲೇಡಿ ಟೈಗರ್. ಈಗ ಅಮ್ಮ ಇನ್ನು ಹೆಂಗಿರ್ಬೇಕು? ಲೇಡಿ ಟೈಗರ್. ಆದ್ರೆ ಟೈಗರ್ ಮಾತ್ರ ಗರ್ಸೋದು. ಲೇಡಿ ಟೈಗರ್ ಹೆಂಗ್ ಗೊತ್ತಾ, ಅನ್ನೋದಷ್ಟೇ. ನಿಂಗೆ ಗೊತ್ತಿಲ್ಲ ನಾನೇ ಅದೆಲ್ಲ ಕಣೋಗಲ್ಲ. ಏನಪ್ಪ ಹೊಸ್ದಾಗ ಸ್ಟಾರ್ಟ್ ಮಾಡಿದ್ದೀನಿ. ಏನು ಐಡಿಯಾ ಇಲ್ಲ ನನಗೆ, ಏನು ವಿಡಿಯೋ ಮಾಡಬೇಕು ಏನು ಮಾಡಬೇಕು ಅಂತ. ಅಮ್ಮ ಸಾಕು ಬಿಡಮ್ಮ 3. ಮಮ್ಮಿ ಏನು ಚಿತ್ರಾನ್ನ ಅಂತೂ ಅನ್ಬೇಡ, ಚಿತ್ರಾನ್ನ ಅನ್ಬೇಡ. ಏನು ಮಾಡ್ತಿದ್ದೆ ತಿಂಡಿ? ಗುಡ್ ಗರ್ಲ್. ಓ ನೋ ಗಾಯ್ಸ್. ಅದಕ್ಕೆ ನಮ್ಮಪ್ಪ ಹೇಳೋದು ನಿಂಗೆ ಬಿಸಿನೀರು ಕುಡಿಯೇ. ಅಲ್ಲ ಗೈಸ್, ನಮ್ಮಪ್ಪ ನಮ್ಮ ಅಮ್ಮಗೋಸ್ಕರ ಥ್ರೆಡ್ಮಿಲ್ ತಂದು ಮಡಗಿದ್ದಾರೆ, ವಾಕ್ ಮಾಡಲಿ ನನ್ನ ಹೆಂಡತಿ ಸಣ್ಣ ಆಗಲಿ ಅಂತ. ನಮ್ಮಮ್ಮ ನೋಡಿದ್ರೆ ಕಳ್ಳಾಟ ಆಡ್ಕೊಂಡು ಹೋಗೋದೇ ಇಲ್ಲ ಅವ್ರು ಥ್ರೆಡ್ಮಿಲ್ ಮಾಡೋಕ್ಕೆ. ಗೈಸ್, ಇದು ನಾನು ಬರ್ದಿರೋದು ಡ್ರಾಯಿಂಗು. ಫ್ರೇಮ್ ಹಾಕ್ಸ್ಬಿಟ್ಟಿದ್ದೀವಿ ನಮ್ಮ ದೇವ್ರ ಮನೇಲಿ. ಆಫ್ ಮಾಡಿದ್ದೀನಿ, ನಾನೇನು ಹೇಳಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನೋಡಿ, ನಾನು ಹಚ್ಚಿದ್ಕೋ ನಮ್ಮ ಅಮ್ಮ ಹಚ್ಚೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಎಷ್ಟು ಬೇಗ ಹಚ್ತಾರೆ. ನಾನು 1 ಅವರ್ ಮಾಡಿದೆ ಅಷ್ಟು ಹಚ್ಚೋಕ್ಕೆ. ಅದಕ್ಕೆ ಹೌದು, ತಾಯಿ ಅನ್ನೋದು. ಜಗತ್ತೂಗೋ ಜನನಿ ಜೀವ ತಾಯಿ ಅಲ್ಲ. ಏನು ಅಲ್ಲಿ ನೋಡು, ಕ್ಯಾಮ್ರಾ ನೋಡು. ಯಾವಾಗ ನಿನ್ ಕೆಲಸನೇ ಇಲ್ಲ. ಹಾಯ್ ಮಾಡು ಎಲ್ಲರಿಗೂ. ಹಾಯ್ ಗಾಯ್ಸ್, ನಮ್ಮಮ್ಮ 5 ಮೊಟ್ಟೆ ಹೊಡೆಯಿಂದ ನಾನು 6 ಮೊಟ್ಟೆ ಹೊಡಿತೀನಿ. ನಮ್ಮಮ್ಮ ಗೊತ್ತಿಲ್ಲ. ಬೇಗ ಮಾಡಿಬಿಡ್ತೀನಿ. ಗಾಯ್ಸ್, ಈಗ ಕಾಲೇಜಿಗೆ ರೆಡಿ ಆಗಿದ್ದೀನಿ. ಇವಾಗ ಕಾಲೇಜ್ ಹೊರಟು ಸಾಕ್ಸು ಹಾಕ್ಬಿಟ್ಟು ಹೊರಟೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ತುಳಸಿ ಗಿಡ ಕಣ್ಗೊತ್ಕೊಂಡು ನಮ್ಮ ಹತ್ರ ಬಾಯ್. ಹುಷಾರು. ಬಾಯ್. ಹೋಗು. ಬಾಯ್. ಏನ್ ಮಾಮ್ಸ್? ಬ್ಲಾಗ್ ಮಾಡ್ತಾ ಇದೀನೋ? ಹೊಸ್ದಾಗಿ ಮಜಾ ಇವತ್ತಿಂದ ಬ್ಲಾಗ್ ಮಾಡ್ತಾ ಇದೀನಿ. ಏ ಬಿಡೋ, ಪರವಾಗಿಲ್ಲ, ಆಯ್ತು ನೋಡು. ಸರಿ ಆಯ್ತು. ಯಾಕೆ ಮಾಡಬಾರ್ದಾ? ಬನ್ನಿ ಹೋಗೋಣ. ನಮ್ಮ ಕಾಲೇಜ್ ತೋರಿಸ್ತೀನಿ. ನಮ್ಮ ಕಾಲೇಜಲ್ಲಿ ರಿಯಾಕ್ಷನ್ಸ್ ನೋಡಿವ್ರಂತೆ ಎಲ್ಲ. ನಾನು ಫಸ್ಟ್ ಬ್ಲಾಗ್ ಮಾಡ್ತಾ ಇರೋದಕ್ಕೆ. ಸಿಗೋಣ ಕಾಲೇಜಲ್ಲಿ. ಒಂದೇ ಕಾಲೇಜ್ ಹತ್ರ ಸಿದ್ಧಗಂಗಾ ವೈದ್ಯಕೀಯ ಮಹಾವಿದ್ಯಾಲಯ ಎಂಟ್ರೆನ್ಸ್ ಗುರು. ಹೋಗೋಣ. ವಾಚ್ಮನ್ ಅಣ್ಣ ಇಲ್ಲೇ ಕಾಯ್ತಾವ್ರೆ.
ಏನು ಅನ್ನಲ್ಲ ಅನ್ಕೊಂತೀನಿ. ಬಲ್ಗಾಲಿತ್ತೆ ಒಳಗಡೆ ಕೆಂಡ್ರಿ ಈ ಕಾಲೇಜ್ ಒಳಗೆ ಬಂದರೆ ಬರ್ತಿದ್ದಂಗೆ ಸ್ವಾಮೀಜಿ ಸ್ಟ್ಯಾಚ್ಯೂ. ನಮ್ಮದು ಅಟೆಂಡೆನ್ಸ್ ಏನು ಮಾಡಿದ್ದಾರೆ ಅಂದರೆ ಒಂದು ದಿವಸನೂ ತಂದು ಕೊಡಬೇಕು. ಅಟೆಂಡೆನ್ಸ್ ಆಯಿತು. ಈಗ ಕಾಲೇಜಿಗೆ ಬಂದಿದ್ದೀನಿ. ನಮ್ಮ ಕ್ಲಾಸಲ್ಲಿ 10 ಮೆಂಬರ್ಸ್ ಇರೋದು. 10 ಮೆಂಬರ್ಸಲ್ಲಿ 9 ಮೆಂಬರ್ಸ್ ಫುಲ್ ಗರ್ಲ್ಸೇ ಇದ್ದಾರೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಈಗ ಹಾಸ್ಪಿಟ್ಲಿಗೆ ಎಂಟ್ರಿ. ಏನು ಎಲ್ಲ ನಾನು ವ್ಲಾಗ್ ಮಾಡ್ತಿರೋದಕ್ಕೆಲ್ಲ ಮಕ್ಕ ನೋಡ್ತಾವ್ರೆ. ಇದು ನಮ್ಮ OPD ಭಾನುಪ್ರಕಾಶ್ ಸರ್ದು ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟು. ನಾನು ಓದ್ತಾ ಇರೋದು ಕಾರ್ಡಿಯಾಕ್ ಕೇರ್ ಟೆಕ್ನಾಲಜಿ ಅಲ್ಲ, ಹಾಗಾಗಿ ನಮ್ಮ ಡಿಪಾರ್ಟ್ಮೆಂಟ್ ಇದು. ನಾನು ಸರ್ ಚೇಂಬರು ಬರೀ ಡಿಪಾರ್ಟ್ಮೆಂಟ್ ಒಳಗೆ ಎಂಟ್ರಿ ಕೊಡೋಣ. ಇದು ನಮ್ಮ ಸೀನಿಯರ್ ಶಾಸ್ತ್ರಿ ಅಂತ, ಇವರೆಲ್ಲ ನಮ್ಮ ಸೀನಿಯರ್ಸು. ಇದು ನಮ್ಮ ಕ್ಲಾಸ್ ಚೈಲ್ಡು. ಬಿಡಿ ಏಯ್ ಶಾಸ್ತ್ರಿ ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ. ಏನಂತ ಶಾಸ್ತ್ರಿ? ಕಂಗ್ರಾಚುಲೇಷನ್ಸ್ ಮಚ್ಚ, ನೀನ್ ಬೆಳಿಬೇಕು. ಆಮೇಲೆ ಬೆಳೆದ್ಮೇಲೆ ನಮ್ಮನ್ನು ಬೆಳೆಸ್ಬೇಕು. ಅವ್ನು ಬೆಳೆದ್ಬಿಟ್ಟು ಅವ್ನು ಇನ್ನೇನು ಬೆಳೆಸ್ಲಿಲ್ಲ. ನಾನು ಬೆಳೆದಿಲ್ಲ ಅಂತ ಹೇಳಿ ಶಾಸ್ತ್ರಿ ಎಲ್ಲರ ಮುಂದೆ ನಾನು ಒಪ್ಕೊಂತೀನಿ. ಇಮೋಷನಲ್ ಡ್ಯಾಮ್ ಇಟ್. ಸಖತ್ ಶಾಸ್ತ್ರಿ, ನಿಮ್ಮ ಯೂಟ್ಯೂಬ್ ಚಾನಲಲ್ಲೂ ನಮಗೆ ಒಂದು ಸ್ವಲ್ಪ ಜಾಗ ಕೊಡಿ. ಆಯ್ತು, ನಮ್ದು ಅಷ್ಟೋ 360 ಅಂತ ಫಾಲೋ ಮಾಡಿ, ಓಕೆನಾ? ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ. ಅವ್ರ ತಲೆ ತಿಂತಾರೆ. ಬರ್ರಿ ಯೂಟ್ಯೂಬ್ ಅಲ್ಲಿ ಬರ್ತೀರಾ? ತಿಂಗಳದಲ್ಲಿ 15 ದಿವಸ ರಜೆ ಹಾಕೋದು ನೋಡಿ. 10 ರೂಪಾಯಿ ಎಲ್ಲ ವಿಡಿಯೋ ಆಗ್ತಾ ಇರ್ತೀರಲ್ಲಿ. 10 ರೂಪಾಯಿ ಸಂಬಳ ಯೂಟ್ಯೂಬ್ ಅಲ್ಲಿ ಬಿಡ್ರಿ. ಈಗ ಮೈಕ್ರೋಬಯಾಲಜಿ ಕ್ಲಾಸಲ್ಲಿ ಇದ್ದೀವಿ. ಲೆಕ್ಚರರ್ ಬಂದಿಲ್ಲ. ಕೇಳಿಸ್ತೈತೆ. ನೋಡಿ ನಮ್ಮ ಕ್ಲಾಸ್ ಅವೆಲ್ಲ ಏನೋ ವರ್ಕ್ ಬರೀತಾವೆ. ನನ್ನ ಮಗ ಅಲ್ಟೆ ಹೊಡಿತಾ ಇದ್ದೀನಿ. ಬರೆಯಲ್ಲ ಗೈಸ್. ಯಾಕೆ ಹೇಳಿ, ಇವಳಿದಳೆಲ್ಲ ಇವಳು ಕೊಡ್ತಾಳೆ, ಅವಳದಳೆ ನೋಡ್ಕೊಂಡು ನಾನು ಎಕ್ಸಾಮ್ ಪಾಸ್ ಆಗ್ತೀನಿ ಅಷ್ಟೇ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ನ ಜನ್ಮಕ್ಕೆ ಹೋಗೋ. ಗೈಸ್ ಈಗ ಕಾಲೇಜ್ ಮುಗೀತು, ಹೊರಟಿದ್ದೀನಿ ಮನೆ ಕಡೆ. ಆದರೆ ಮಳೆ ಬರ್ತಾಯಿದೆ. ಸರಿ ಆಯಿತು, ಮನೆಗೆ ಹೋಗಿ ವಿಡಿಯೋ ಮಾಡ್ತೀನಿ. ಬಾಯ್ ಗೈಸ್. ಈಗ ಮನೆಗೆ ಬಂದೆ. ಫುಲ್ ಮಳೆಯಲ್ಲಿ ನೆನ್ಕೊಂಡು ಸಿಕ್ಕಾಬಟ್ಟೆ ಮಳೆ ಗೈಸ್. ಮಳೆ ಬಂದೆ. ಮಮ್ಮಿ ಸುಟ್ಟಿರೋ ಜೋಳ ಸ್ಮೆಲ್ ಬರ್ತಾ ಇದೆ. ನನ್ನ ಕರ್ಕೊಂಬರ್ತಾ ಇದೆ. ಎಲ್ಲಿ ಸುಟ್ಟಿರೋ ಗಾಯ್ಸ್. ಫಸ್ಟು ಫ್ರೆಶ್ ಅಪ್ ಆಗಿಬಿಡ್ತೀನಿ, ಆಮೇಲೆ ಆ ಜೋಳ ತಿಂದ್ಬಿಟ್ಟು ಇವತ್ತಿಗೆ ಈ ವ್ಲಾಗ್ ಇಲ್ಲೇ ಎಂಡ್ ಆಗುತ್ತೆ. ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ ಬೆಲ್ ಐಕಾನ್ ಇರುತ್ತೆ ಪಕ್ಕದಲ್ಲಿ, ಆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್ ಗಾಯ್ಸ್, ಬಾಯ್ ಬಾಯ್. ಅಷ್ಟೇ.